ಗಲಾಟೆಗಳಾಗು BJP ಅವರು ಅಲ್ಲಿ ಪ್ರತಿಭಟನೆ ಮಾಡೋದಿಲ್ಲ. ಈಗ BJP ಅವ್ರದ್ದು ಅದೇ ಒಂದು ರೀತಿ ಅದೇ ಒಂದು ಕೆಲಸ ಕೊಟ್ಟು ಶಾಂತವಾಗಿ ಇರೋಕ್ಕೆ ಬಿಡಬಾರ್ದು. ಎಲ್ಲರೂ ಶಾಂತವಾಗಿರ್ಬೇಕಪ್ಪ ಅಂತ ನಾವು ಈಗ ನೋಡಿದೆಲ್ಲ ಮೊನ್ನೆ ದಾವಣಗೆರೆಗೂ ಶಾಂತವಾಗಿ ಎಲ್ಲರೂ ಇದ್ದಾಗ ಸುಮ್ಮನೆ ಹೋಗಿದೆ, ಒಂದು ಪೋಸ್ಟರ್ ಹಾಕಿದೆ, ಅದು ಮಾಡಿದೆ. ಆಮ್ಯಾಗ ಆ ನಾಯಕರುಗಳು ಹಂಗಾದಾರ, ಆ BJP ನಾಯಕರು ಅಂತಾರಲ್ಲ, ಒಬ್ಬರು ದಾದಾಗಿರಿ ಮಾಡೋದು, ಒಬ್ರಿಗೆ ಮೇಲೆ ಒಬ್ಬರು ತೀಟಿ ಮಾಡೋದು. ಈಗ ಒಳ್ಳೆ ಆಫೀಸರ್ಸ್ ಮ್ಯಾಗ ಇವರು ಹಿಂಗೆ ಬಾಯಿ ಸಿಕ್ಕಂಗೆ ಮಾತಾಡ್ಕೊಂತ ಹೋದ್ರೆ ಏನಂತಾರೆ? ಇವ್ರಿಗೆ ಯಾರು ಶಾಸಕರು ಅಂತಾರೆ? ಹಾಂ, ಇವ್ರಿಗೆ ಏನಾರ ಘನತೆ ಗೌರವ ತಕ್ಕದ್ದು ಶಾಸಕ ಸ್ಥಾನಕರ ಒಂದು ಘನತೆ ಗೌರವ ಬೇಕಾ? ಬಾಯಿ ಸಿಕ್ಕಂಗೆ ಮಾತಾಡ್ಕೊಂತ ಹೋದ್ರೆ ಏನಿದೆ? ಅಸಹ್ಯ. ಈ ರೀತಿ ಆಗಬಾರ್ದು. ಒಂದು ಅವ್ರಿಗೆ ಏನಾಗ್ಬಿಟ್ಟೈತಿ ಅಂದರೆ, ಈ ದಾವಣಗೆರೆ ಹೇಳ್ಬೇಕಪ್ಪ ಅಂದರೆ, ಈ MP ಸ್ಥಾನ ಯಾವಾಗ ಕಾಂಗ್ರೆಸ್ಸಿಗೆ ಬಂತಲ್ಲ, ಈಗ ಅವ್ರಿಗೆ ಕೆಲಸ ಇಲ್ದಂಗೆ ಆಗ್ಬಿಟ್ಟೈತಿ. ಏನು ಬರೀ ಗಾಯ ಮಾಡ್ಕೊಳೋದೇ ಕೆಲಸ ಆಗೈತೆ ಮೈ ತುಂಬ, ಪರೀಕ್ಷೆನದ ಸುಮ್ಮನಂಗೆ ಪರೀಕ್ಷೆನದೇ ಕೆಲಸ. ಯಾಕಂದ್ರೆ ಚೆನ್ನಾಗಿ ಲೂಟಿ ಹೊಡೆದಿದ್ರು, ಈಗ ಯಾವೂ ನಡೀತಿಲ್ಲ. ಹಂಗಾಗಿ ಅದಕ್ಕೆ ಅವ್ರು ಬೆಳೆ ಬೇಯಿಸ್ಕೊಳಕ್ಕೆ ಹಿಂಗೆ ಈ ರೀತಿ ನಾನಾ ವಿದ್ಯೆಗಳನ್ನ ಉಪಯೋಗಿಸ್ತಾರೆ. ಇದಾಗಬಾರ್ದಪ್ಪ. ಒಟ್ಟು ಎಲ್ಲ ಕಡೆಗೂ ಶಾಂತವಾಗಿರ್ಬೇಕು. ಶಾಂತಿ ರೀತಿಯಿಂದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದದಿಂದ ಇರಬೇಕು, ಸೌಹಾರ್ದ ಭಾವನೆಯಿಂದ ಇರಬೇಕು. ಎಲ್ಲರೂ ಅವ್ರ ಹಬ್ಬ ನಾವು ಮಾಡೋದು, ನಾವೊಬ್ಬ ನಮ್ಮ ಹಬ್ಬ ಅವ್ರು ಮಾಡೋದು ಮುಂಚಿನ ಮಾಡ್ಕೊಂಬರ್ತದೀವಿ. ಆ ರೀತಿ ನಡ್ಕೊಂಡು ಹೋಗ್ಬೇಕು. ಡಿಜೆದಂದು ಭಾಳ ಹೇಳ್ತಾವ್ರಿ. ಇನ್ನಾರು ಏನು ಗೌರ್ಮೆಂಟ್ ಆರ್ಡ್ರ್ ಐತಿ. ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ಯಾರ. ಅದಕ್ಕೆ ಅವರು SP ಮೇಲೆ ಬಾಯಿ ಸಿಕ್ಕಂಗೆ ಬೈಯೋದು ಏನು? ಅಲ್ಲ, ಅವ್ರ ಡ್ಯೂಟಿ ಮಾಡ್ತಾರೆ. ಇವನೇನು ಡೋಬರ್ಮೆನ್ ನಾ ಏನೇನು ಅವ್ರಿಗೆ ಪೊಮೇರಿನ್ ಅಂತಾನ ಹಂಗೆ ಗುರು ಅಂತಿರ್ಬೇಕೇನು ಯಾವಾಗಲೂ? ತೀರಾ ಒಂದು ರೀತಿ ನೀತಿ ಬಿಟ್ಟು ಹೋಗ್ಬಾರ್ದು. ಯಾವ್ದಾರ ಆಗಲಿ ಒಳ್ಳೆ ರೀತಿಯಿಂದ ಇರ್ಬೇಕು. ಅವ್ನು ಬಾಯಿ ಸಿಕ್ಕಂಗೆ ಮಾತಾಡ್ದ ಅವನೊಬ್ಬ ಇನ್ನೊಬ್ಬನಾರ ಜೊತೆಗೆ ಸೇರ್ಕೊಂಡಿದ್ದ. ಅವನು ಇವೆಲ್ಲವು ಇವು ರೈಟು ಲೆಫ್ಟು ಇವೇನು A ಟೀಮ್ ಅಲ್ಲ, ಇದು B ಟೀಮೇ A ಟೀಮು. ಏನು ಅಧಿಕಾರಿಗಳು ನಾನು ಅಷ್ಟು ಸಣ್ಣ ಅಂದಾಗ ರಾಜಕೀಯ ಮಾಡಲ್ಲ. ಏನು ನನ್ನ ನೆಲ್ಗೆಗೂ ಬರಲ್ಲ, ನಮ್ಮ ಬಾಯಾಗ ಬರಲ್ಲ. ಸಣ್ಣತನ ಅವ್ರು ಮಾಡ್ತಾರಂದ್ರೆ ಊರಾಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಡ್ಡಾಡಕ್ಕೆ ಕೇಳು. ಹರಿಹರ ಕಾನ್ಸ್ಟಿಟ್ಯೂನ್ಸಿ ಒಂದು ಹೋಗಿ ಅಡ್ಡಾಡಿ ಏನೇನು ಕೆಲ್ಸಗಳಾಗಬೇಕು. ಈಗ 25 ಕೋಟಿ ಕೊಟ್ಟಾರಲ್ಲ, ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಕೇಳು. ಪ್ಲಸ್ ಬೇರೆ ಅವು ಬಿಟ್ಟು ಬರೀ ಇಂಥ ಸಣ್ಣವು ಇಂಥವೆಲ್ಲ ಅದು ಮಾಡಿದೆ ಇದು ಮಾಡಿದೆ ಮಾಡೋದು ಬಿಟ್ಟು ಎಲ್ಲರ ಜೊತೆಗಿದ್ದು ಮಾತಾಡ್ಕೊಂಡು ಕೆಲಸಗಳು ಮಾಡೋಕ್ಕೆ ಬಂದು ಕೆಲಸ ಕೇಳು ಮಾಡೋಣ. ಏನು ಮಾತಾಡಿಬಿಟ್ರೆ ಬಂದುಬಿಡ್ತತ್ತ. ನಾನು ಅವತ್ತು ಹೇಳಿದ್ನಲ್ಲಪ್ಪ, ನಾನು ಇಂಜಿನಿಯರಿಂಗ್ ಕಾಲೇಜ್ ಜಮೀನ್ದು ಹೇಳಿದ್ನೇ ಇಲ್ಲ ಅವತ್ತು. ಹಾಂ.